ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ನ ಫ್ಲೆಕ್ಸ್ ಪಾಲಿಟಿಕ್ಸ್ ಇದೀಗ ಗಮನಾರ್ಹವಾಗ್ತಾ ಇದೆ. ಸಚಿವರ ಬರ್ತ್ಡೇಗೆ ಅಂತ ಅಳವಡಿಸಿರುವ ಫ್ಲೆಕ್ಸ್ಗಳಲ್ಲಿ ಸ್ಥಳೀಯ ಶಾಸಕರೇ ಔಟ್. ಪ್ರದೀಪ್ ಈಶ್ವರ್ ಸಚಿವರ ಬರ್ತ್ಡೇಗೆ ಅಳವಡಿಸಿರೋ ಯಾವುದೇ ಫ್ಲೆಕ್ಸ್ಗಳಲ್ಲಿ ಕಂಡು ಬರ್ತಾ ಇಲ್ಲ. ಪ್ರದೀಪ್ ಈಶ್ವರ್ ಅವರ ಸ್ವಗ್ರಾಮ ಪೆರೇಸಂದ್ರದಲ್ಲೇ ಅವರ ವಿರುದ್ಧ ಅಸಮಾಧಾನ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಡಾಕ್ಟರ್ MC ಸುಧಾಕರ್ ಬರ್ತ್ಡೇ ಸಂಬಂಧ ಅಳವಡಿಸಿರುವಂತಹ ಫ್ಲೆಕ್ಸ್ಗಳಲ್ಲಿ ಪ್ರದೀಪ್ ಈಶ್ವರ್ ಫೋಟೋವನ್ನ ಕಾಂಗ್ರೆಸ್ಸಿಗರೇ ಹಾಕಿಲ್ಲ. ಪ್ರದೀಪ್ ವಿರುದ್ಧ ಅಸಮಾಧಾನವನ್ನ ಕೂಡ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೊರ ಹಾಕ್ತಿದ್ದಾರೆ. ಶಾಸಕರು ಮತ್ತು ಮಾಜಿ ಶಾಸಕರ ಫೋಟೋ ಹಾಕಿ ಪ್ರದೀಪ್ಗೆ ಕೋಕ್ ಕೊಟ್ಟಿದ್ದಾರೆ. ಸಚಿವ MC ಸುಧಾಕರ್ ಅವರ ಬರ್ತ್ಡೇ ಸಂಬಂಧ ಅಳವಡಿಸಿರೋ ಫ್ಲೆಕ್ಸ್ಗಳಲ್ಲಿ ಶಾಸಕರ ಫೋಟೋನೇ ಮಾಯವಾಗ್ಬಿಟ್ಟಿದೆ. ಈ ಮೂಲಕ ಅವರ ವಿರುದ್ಧ ಇರುವ ಅಸಮಾಧಾನವನ್ನ ಕಾರ್ಯಕರ್ತರೆಲ್ಲರೂ ತೋರ್ಪಡಿಸ್ತಾ ಇದ್ದಾರೆ. ಫ್ಲೆಕ್ಸ್ಗಳನ್ನು ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಆದಿಯಾಗಿ ಹಿರಿಯ ನಾಯಕರೆಲ್ಲರ ಫೋಟೋಗಳಿದ್ದಾವೆ, ಕಾರ್ಯಕರ್ತರ ಫೋಟೋಗಳನ್ನೆಲ್ಲ ಹಾಕಿದ್ದಾರೆ, ಮುಖಂಡರುಗಳ ಫೋಟೋವನ್ನೆಲ್ಲ ಹಾಕಿದ್ದಾರೆ. ಆದರೆ ಶಾಸಕರು ಪ್ರದೀಪ್ ಈಶ್ವರ್ ಅವ್ರ ಫೋಟೋನೇ ಇಲ್ಲ. ಯಾಕೆ? ಕಾರಣಗಳು ಬೇಕಾದಷ್ಟು ಸಿಗ್ತಾ ಹೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳ ಕಡೆ ಅವ್ರು ಹೆಚ್ಚಾಗಿ ಗಮನ ಹರಿಸ್ತಾ ಇಲ್ಲ. ಬರೀ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಮಾತ್ರ ಓಡಾಡ್ತಾರೆ. ಆ್ಯಂಡ್ ಕಾರ್ಯಕರ್ತರ ಭಾವನೆಗಳಿಗೆ ಮನವಿಗಳಿಗೆ ಸ್ಪಂದಿಸೋದಿಲ್ಲ ಅನ್ನುವಂಥದ್ದು ಭಾಳ ದಿನಗಳಿಂದ ಪ್ರದೀಪ್ ಈಶ್ವರ್ ಅವ್ರ ವಿರುದ್ಧ ಕೇಳಿ ಬರ್ತಿರುವ ಆರೋಪ. ಅದೆಲ್ಲದಕ್ಕೂ ನೀವು ನಮ್ಮ ಮೇಲೆ ಹೇಗೆ ಬಿಹೇವ್ ಮಾಡ್ತೀರೋ ಅದಕ್ಕೆ ಸೆಡ್ಡು ಹೊಡೆಯುವಂಥ ರೀತಿಯಲ್ಲಿ ನಾವು ವರ್ತನೆ ತೋರಿಸ್ತೀವಿ ಅಂತ ಕಾರ್ಯಕರ್ತರು ಇದೀಗ ಈ ಫ್ಲೆಕ್ಸ್ ಅಳವಡಿಕೆ ವಿಚಾರದಲ್ಲಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಸಚಿವರು, ನಮ್ಮ ಮಾರ್ಗದರ್ಶಕರು, ನಮ್ಮ ಹಿತೈಷಿಗಳು ಆದಂಥ ನಮ್ಮ MC ಸುಧಾಕರಣ್ಣ ಅವರ 57ನೇ ಹುಟ್ಟುಹಬ್ಬ. ಅದರಿಂದ ಮೊದಲು ಅವರಿಗೆ ನಾನು ಹುಟ್ಟುಹಬ್ಬ ಶುಭಾಶಯಗಳು ಕೋರುತ್ತೇನೆ. ಮುಂದೆ ಇನ್ನೇನೆಂದರೆ ಅವರು ಮಾತು ಪ್ರಕಾರ ನಿಂತ್ಕೊಳ್ಳೋದವರು. ಒಂದು ಮಾತು ಕೊಟ್ಟಿದ್ದಾರೆ, ಅದಕ್ಕೆ ಕೆಲಸ ಆದಂಗೆ. ಮೊನ್ನೆ ಇದೇ ಸೀಮುಲ್ ಎಲೆಕ್ಷನ್ಗೆ ನಾನು ಹಾಕಿದ್ದೆ. ಫಸ್ಟ್ ನಾನು ಅಪ್ಲಿಕೇಶನ್ ಹಾಕಿದ್ದು, ಮತ್ತು ರಾಜಣ್ಣ ಅವ್ರು ಹಾಕಿದ್ರು. ಆಮೇಲೆ ಕರೆದು ಬಿಟ್ಟು ನೋಡಪ್ಪ ಒಬ್ಬರು ತಗೊಳ್ಳಿ, ನೀವು ವಾಪಸ್ ತಗೋ ರಾಜಣ್ಣ ಇರಲಿ ಅಂತ. ಸಂತೋಷ. ಅವ್ರು ಏನು ಹೇಳಿದ್ರು ನಮ್ಮ ಗೆರೆ ನಾವು ದಾಟೋದು ಬರಲ್ಲ. ಆಯ್ತಣ್ಣ ಹಿಂಗಿದೆ, ಆಯ್ತಪ್ಪ ನೀನು ಹಾಕು, ಆಮೇಲೆ ಏನು ಇದ್ದಾರೆ ನಾವು ನೋಡ್ತೀವಿ ಅಂತ ಹೇಳಿದ್ರು. ಒಂದೇ ಮಾತುಗೋಸ್ಕರ ಅವ್ರಿಗೆ ಎಷ್ಟೇ ಒತ್ತಡ